ನಮಸ್ಕಾರ ಬೆಂಗಳೂರು. ಇಂದು ಬೆಳಗ್ಗೆ ಸೊಣ್ಣೇನಹಳ್ಳಿಯಲ್ಲಿ ಸಂಭವಿಸಿದ ಘಟನೆಯು ಅನೇಕರ ಮನಸ್ಸನ್ನು ಬೆಚ್ಚಿ ಬೀಳಿಸಿದೆ. ಪಲ್ಸರ್ ಬೈಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ವೇಗವಾಗಿ ಪ್ರಯಾಣಿಸುತ್ತಿದ್ದರು. ಆದರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಬದಲಾಗಿ ಬಿಟ್ಟಿತು. ಮಣಿಕಂಠನ್ ಎಂಬಾತ ತಾನು ಊಹಿಸದೆ ಜೀವನದ ಕೊನೆಯ ಪ್ರಯಾಣಕ್ಕೆ ಹೊರಟಿದ್ದನು. ಅವನ ಬೈಕ್ ಹಿಂಬದಿಯಿಂದ ಟಾಟಾ ಏಸ್ ವಾಹನಕ್ಕೆ ಡಿಕ್ಕಿ ಹೊಡೆದಿತು. ನಿಯಂತ್ರಣ ತಪ್ಪಿದ ಬೈಕ್ ನೇರವಾಗಿ ನಿಂತಿದ್ದ BMTC ಬಸ್ಗೆ ಗುದ್ದಿತು. ಆ ಭೀಕರ ಡಿಕ್ಕಿಯಲ್ಲಿ ಮಣಿಕಂಠನ್ ತಲೆಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ. ಅವನ ಜೊತೆಯಲ್ಲಿದ್ದ ಹಿಂಬದಿ ಸವಾರನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅಮ್ಮ ಆಶ್ರಮದ ಬಳಿ ದೊಡ್ಡ ಬಸ್ತಿ ರಸ್ತೆಯಲ್ಲೇ ಈ ಘಟನೆ ನಡೆದಿದ್ದು ಅಲ್ಲಿಂದ ಹಾದು ಹೋಗುತ್ತಿದ್ದವರು ಆಘಾತದಿಂದ ನಿಂತು ನೋಡುವಂತಾಯಿತು. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಕತ್ತಲೆಯಾಗಿ ಬಿದ್ದಂತಾಯಿತು. ಘಟನೆಯ ಸುದ್ದಿ ತಿಳಿದ ಕೂಡಲೇ ಜ್ಞಾನಭಾರತಿ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೀವನ ಎಷ್ಟು ಕ್ಷಣಿಕ ಎಂಬುದಕ್ಕೆ ಇದು ಮತ್ತೊಂದು ಸಾಕ್ಷಿ. ಬೆಳಗಿನ ಪ್ರಯಾಣವಾಗಿದ್ದರೂ ಅದೇ ಕ್ಷಣ ಅವನಿಗೆ ಅಂತಿಮವಾಗಿ ಬಿಟ್ಟಿತು. ಇನ್ನು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಕಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ಟೇ ಸೇಫ್ ಬೆಂಗಳೂರು.